2 ದಿನಗಳಿಂದ ಮಳೆ ಬಿರುಸುಗೊಂಡಿದ್ದು ಕಾವೇರಿ ನದಿ ಪ್ರವಾಹ ಹೆಚ್ಚಾಗಿದೆ. ಬಿರುಸಿನ ಮಳೆಯಿಂದ 3ನೇ ಬಾರಿಗೆ ರಸ್ತೆಗಳು ಜಲಾವೃತಗೊಂಡಿವೆ. ನಾಪಕ್ಲು-ಮೂರ್ನಾಡು ಸಂಪರ್ಕ ರಸ್ತೆಯಲ್ಲಿಂದ ಪ್ರವಾಹ ಹೆಚ್ಚಿದ್ದು, ಸೋಮವಾರದಿಂದ ಸಂಚಾರ ಸ್ಥಗಿತಗೊಂಡಿದ್ದು, ಚಾಲಕರು ನಾಪಕ್ಲು-ಕುಯ್ಯಂಗೇರಿ-ಹೊದ್ದೂರು ಬಳಸು ಮಾರ್ಗವನ್ನು ಅವಲಂಬಿಸುವಂತಾಗಿದೆ. ಮಂಗಳವಾರ ಮಧ್ಯಾಹ್ನದ ನಂತರ ನಾಪಕ್ಲು-ಬೆಟಗೇರಿ ಸಂಪರ್ಕ ರಸ್ತೆಯ ಕೊಟ್ಟಮುಡಿಯಲ್ಲಿ ಕಾವೇರಿ ಪ್ರವಾಹ ರಸ್ತೆಯ ಮೇಲೆ ಹರಿತಾ ಇದ್ದು, ಸಂಪರ್ಕ ಕಡಿದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಚೆರಿಯಪರಂಬು-ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆ, ನಾಪಕ್ಲು-ಬಲಮುರಿ ಮಾರ್ಗದ ಮಕ್ಕಿಕಡವು ರಸ್ತೆ, ನಾಪಕ್ಲು-ಪಾರಾಣೆ ರಸ್ತೆಯ ಕೈಕಾಡಿನಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಪಾಲೂರು ಗ್ರಾಮದ ಹರಿಶ್ಚಂದ್ರ ದೇವಾಲಯ ಜಲಾವೃತಗೊಂಡು 2 ವಾರಗಳು ಕಳೆದಿವೆ. ಕಡಂಗ ಹಾಗೂ ಎಡಪಾಲ ಹೊಳೆಯ ಸೇತುವೆ ಮೇಲೆ ಅಂದಾಜು 2 ಅಡಿ ನೀರು ಇದ್ದು, ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು, ವಾಹನಗಳು ಕುಂಜಿಲ ಮಾರ್ಗವಾಗಿ ಸಂಚರಿಸುತ್ತಿವೆ. ಕೊಳಕೇರಿ-ಕೋಕೇರಿ ಸಂಪರ್ಕ ಕಲ್ಪಿಸುವ ಕುಪ್ಪೋಟು ಹೊಳೆ ಸೇತುವೆ ಜಲಾವೃತವಾಗಿದ್ದು, ಸಮೀಪದ ಕುಡಿಯೋ ನೀರಿನ ಘಟಕ ಮುಳುಗಡೆಗೊಂಡಿದೆ. ಅಯ್ಯಂಗೇರಿಯ ಬಿದ್ಯಂಡ ರವಿ ಎಂಬವರ ತೋಟದಲ್ಲಿ ಭೂಕುಸಿತ ಉಂಟಾಗಿ ನಷ್ಟ ಸಂಭವಿಸಿದೆ. ನಾಪಕ್ಲು ವ್ಯಾಪ್ತಿಯಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆ ಗಾಳಿಯ ರಭಸಕ್ಕೆ ಅಲ್ಲಲ್ಲಿ ಮರಗಳು ಉರುಳಿಬಿದ್ದಿವೆ. ಕೆರೆ ತೋಡುಗಳಲ್ಲಿ ನೀರು ಉಕ್ಕಿ ಹರಿತಾ ಇದೆ. ನಾಪಕ್ಲು ಸಮೀಪದ ಮರಂದೋಡು ಗ್ರಾಮದ ರೈತ ಚೋಯಮಾಡಂಡ ಅಚ್ಚಪ್ಪ ತಮ್ಮ ಗದ್ದೆಯಲ್ಲಿ ಭತ್ತದ ನಾಟಿಯನ್ನು ಪೂರೈಸಿದ್ದು, ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ತೋಡಿನಲ್ಲಿ ನೀರು ಉಕ್ಕಿ ಹರಿದಿದ್ದು, ನಾಟಿ ಗದ್ದೆ ಮುಳುಗಡೆಯಾಗಿ ನಷ್ಟ ಉಂಟಾಗಿದೆ. ಬಿರುಸಿನ ಮಳೆಯಿಂದಾಗಿ ಎಂಬೆಮಾಡು ಗ್ರಾಮದ ಆಬಿದ್ ತಂಗಳ್ ಅವರ ವಾಸದ ಮನೆಯೂ ಮಳೆಗೆ ಹಾನಿಯಾಗಿದೆ. ಸ್ಥಳಕ್ಕೆ ಕಂದಾಯ ಪರಿವೀಕ್ಷಕ ರವಿಕುಮಾರ್ ಮತ್ತು ಸಿಬ್ಬಂದಿಗಳು ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.